ಆತ್ಮೀಯರೇ, ಈ ದಿನ ನಾವು ಈ ಒಂದು ಹಾನಗಲ್ ತಾಲೂಕಿನ ಕಲ್ಕೆರೆಗೆ ಬಂದಿದ್ದೇವೆ. ಅಂದರೆ ಧರ್ಮಸ್ಥಳದ 290 ದೇವಸ್ಥಾನಗಳಲ್ಲಿ ಇದು ಒಂದು ಕೂಡ ದೇವಸ್ಥಾನ. ಅಂದರೆ 209ನೇ ದೇವಸ್ಥಾನವನ್ನು ಇವತ್ತು ನಾವು ಸಮಾಜಕ್ಕೆ ಒಂದು ದರ್ಶನ ಕೊಡಬೇಕಂತ ಉದ್ದೇಶಕ್ಕೋಸ್ಕರ ಈ ಒಂದು ಚಿತ್ರೀಕರಣ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಈ ದೇಹದಲ್ಲಿ ತುಂಬ ವಿಶೇಷವಾದಂತಹ 4 ಗೋಪುರಗಳೊಂದಿಗೆ 4 ಭಾಗದಲ್ಲೂ ಕೂಡ ಒಂದು ದೇವರ ಮೂರ್ತಿಗಳ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನ ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಕರಾಗಿರ್ತಕ್ಕಂತಹ ಧರ್ಮದರ್ಶಿಗಳು ಇದ್ದಾರೆ. ಅವರನ್ನೇ ಕೂಡ ನಾವು ಇವತ್ತು ಇಲ್ಲಿನ ಮಹತ್ವ ಏನು, ಇದು ಯಾವಾಗ ಉದ್ಧಾರ ಆಯಿತು ಅಂತಕ್ಕಂಥದ್ದು ಕೇಳಲಿಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ ಯಜಮಾನ್ರೆ. ಅಂದರೆ ಈಗ ಇಲ್ಲಿನ ಒಂದು ದೇವಸ್ಥಾನ ನೋಡಿದಾಗ ತುಂಬ ಹಳೆಯ ಕಾಲದ ಒಂದು ದೇವಸ್ಥಾನ ಅಂತ ಕಾಣಿಸ್ತದೆ, ವಾಸ್ತುಶಿಲ್ಪ ಅಂತಕ್ಕಂಥದ್ದು. ಆದರೆ ಇಂತಹ ಒಂದು ದೇವಸ್ಥಾನಗಳು ರಕ್ಷಣೆ ಆಗ್ತಕ್ಕಂಥದ್ದೇ ಕಷ್ಟ ಇದೆ. ಹಾಗಾಗಿ ಇವತ್ತು ಧರ್ಮಸ್ಥಳದ ವತಿಯಿಂದ ಈ ಕ್ಷೇತ್ರವನ್ನು ಮಾಡಿದರೆ ಇದ್ರ ಬಗ್ಗೆ ತಮ್ಮ ಮಾಹಿತಿಯನ್ನು ಕೊಡ್ಬೋದಾ? ಕೊಡ್ತೇನೆ. ಇದು ಬನವಾಸಿ ಸಂಸ್ಥಾನಕ್ಕೆ ಮೊದಲು ಒಳಪಟ್ಟಂತ ಒಂದು ಸಣ್ಣ ಮಾಂಡಲಿಕ ಸಂಸ್ಥಾನ ಇದು, ಕಲಿಕೇರಿ ಅನ್ನುವಂಥದ್ದು. ಇಲ್ಲಿ ಮಾಳಲಾದೇವಿ ಅನ್ನುವಂಥ ಹೆಣ್ಮಗಳು ವಿಕ್ರಮಾದಿತ್ಯನ ಹೆಂಡತಿ. ಆಕೆ ತನ್ನ ಸವಿ ನೆನಪಿಗಾಗಿ ಈ ಬಸವೇಶ್ವರ ದೇವಾಲಯ, ಶಿವಾಲಯ, ಸೂರ್ಯನಾರಾಯಣ ಈ ದೇವಾಲಯಗಳನ್ನ ತನ್ನ ತವರ ಮನೆ ನೆನಪಿಗಾಗಿ ಕಟ್ಟಿಸಿದ್ಲು. ಆ ಕಾಲಕ್ಕ ಮುಂದೆ ಏನಾಗಿತ್ತು ಅಂತಂದ್ರೆ ಈ ನಮ್ಮ ಬಸವೇಶ್ವರ ದೇವಸ್ಥಾನ ಪೂರ್ತಿ ಮಣ್ಣಲ್ಲಿ ಮುಚ್ಚಿತ್ತು. ಮೊದಲ ಇವೆಲ್ಲ ಗೋಪುರಗಳು ಇದ್ದಿಲ್ಲ. ಯಾಕೆ ಮುಚ್ಚಿತ್ತು? ಮಣ್ಣಲ್ಲಿ ಪೂರ್ತಿ ಯಾಕೆ ಮುಚ್ಚಿತ್ತು ಅಂದ್ರೆ ಇದನ್ನ ಕಟ್ಟ ಮುಂದ ಇಲ್ಲೇ ಒಂದು ಜಂಡೆ ಗುಂಡೆ ಅಂತ ಇತ್ತು. ಅಲ್ಲಿಂದ ಮಣ್ಣು ತಗೊಂಬಂದು ಕಲ್ಲಿನ ಮುಖಾಂತರ ಕೊಣ ತಗೊಂಬಂದು ಎಳಿಸಿ ಇದನ್ನ ಕಟ್ಟಿದ್ರು. ಕಟ್ಟಿದಾಗ ಮುಂದೆ ಅದು ಏನಾಯ್ತು, ಆ ಮಣ್ಣನ್ನು ಅಲ್ಲಿ ಹಾಕಿದ್ರು. ಅದಾದ ನಂತರ ನಾವು ಧರ್ಮಸ್ಥಾನ ಟ್ರಸ್ಟ್ ಕಮಿಟಿಗೆ ನಾವು ಬರೋದು ತಿಳಿಸಿದ್ವಿ, ಹಿಂಗೈತಿ. ಆ ಬಳಿಕ ಇಲ್ಲಿ ಜೈನ ಬಸ್ತಿಗಳು ಸಹಿತ ಅದಾವು. ಇವನ್ನೆಲ್ಲ ತಿಳಿಸಿದಾಗ ಅವ್ರು ಬಂದ್ರು. ತಿಳಿಸಿದ ನಂತರ ಅವರು ಇಲ್ಲೇ 28 ಟೈಪ್ ಅದಾವ್ರಿ ಇಟ್ಟಂಗಿಗಳು. ಅದೇ ಟೈಪ್ ಅನ್ನ ಇಟ್ಟಂಗಿನ ಇಲ್ಲೇ ಸ್ವತಃ ಇದನ್ನ ಬಟ್ಟೆ ತಯಾರು ಮಾಡಿ ಅವನ್ನ ಆ ಪ್ರಕಾರ ಕಟ್ಸಿದ್ವಿ. ಅವಾಗ ಈ ಎಲ್ಲ ಇದರಿಂದ ಸುಮಾರು 22 ಲಕ್ಷ ಖರ್ಚು ಮಾಡಿ ಇದನ್ನ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಬಂದು ಅವ್ರ ಡೈರೆಕ್ಟರ್ ಬಂದು ಇದನ್ನ ಉದ್ಘಾಟನೆ ಮಾಡಿದ್ರು. ಇವತ್ತು ನಾವು ಕರ್ನಾಟಕದಲ್ಲಿ ನೋಡ್ಬೇಕಾದ್ರೆ ಇವತ್ತು ಅನ್ಯ ಧರ್ಮದವರು ಹಿಂದೂ ಧರ್ಮದ ದೇವಸ್ಥಾನಗಳನ್ನ ವಿಡಂಬನೆ ಮಾಡ್ತಕ್ಕಂಥ, ಅಲ್ಲೇ ಮಾಡ್ತಕ್ಕಂಥ ಎಷ್ಟೋ ದೇವಸ್ಥಾನಗಳು ನೋಡಿದೀವಿ. ಇದು ಕೂಡ ಹಳೆಯ ದೇವಸ್ಥಾನ ಆಗಿದ್ರಿಂದ ಈ ದೇವಸ್ಥಾನ ಮೇಲೆ ಆತರ ಏನಾದ್ರು ಕೂಡ ಒಂದು ಮತಾಂತರತೆ ಆಗಿತ್ತು. ಮುಸಲ್ಮಾನರ ದಂಗೆ ಕಾಲಕ್ಕ ದೇವಗಿರಿ ಕಡೆ ದಂಗೆ ಆಯ್ತು, ದೇವಗಿರಿಯಲ್ಲೇ ದಂಗೆ ಆಯ್ತು. ಅದೇ ಪ್ರಕಾರ ಇಲ್ಲಿ ಸಹಿತ ದಂಗೆ ಮಾಡಿದ್ರು. ಈ ಬಸವೇಶ್ವರ ಸುತ್ತಲೂ ಸಹಿತ ಗುಂಡ್ ಹಾಕ್ಯಾರ. ಗುಂಡ್ ಹಾಕಿದಾಗ ರಕ್ತದ ಕಲೆಗಳು ನೋಡ್ಲಿಕ್ಕೆ ಇವತ್ತು ಕಾಣ್ತಾವ. ಅವಾಗ ಈ ಬಸವಣ್ಣ ಒಂದು ಗುಳಿ ರೂಪದಾಗ ಹೊರಗೆ ಬಂದು ಅವ್ರನ್ನ ಬೆನ್ನತ್ತಿದ ಅನ್ನುವಂತ ಐತಿಹಾಸಿಕ ಹಿನ್ನೆಲೆಯನ್ನು ಸಹಿತ ಇದಕ್ಕೈತಿ. ಹಾಗಾದ್ರೆ ಮತ್ತೆ ಕೆಲವೊಂದು ಒಳಗಡೆ ಮೂರ್ತಿಯನ್ನು ನೋಡಿದಾಗ ಅವಾಗೆಲ್ಲ ಆಗಿತ್ತು. ಈ ಮುಸಲ್ಮಾನ ದಂಗೆ ಕಾಲಕ್ಕೆ ಆಗಿರ್ತಕ್ಕಂಥದ್ದು. ಆದ್ರೂ ಕೂಡ ಅಷ್ಟಿದ್ರು ಕೂಡ ಒಂದು ಭಗವಂತ ಶಕ್ತಿಯಿಂದ ಅಟ್ಲೀಸ್ಟ್ ರಕ್ಷಣೆ ಮಾಡೋದು ಪ್ರಯತ್ನ. ನೋಡಿ ಯಾವ ರೀತಿ ಇರ್ತಕ್ಕಂಥದ್ದು ಅಂದ್ರೆ ಇಂತಹ ಒಂದು ಪುಣ್ಯ ಭೂಮಿಯಲ್ಲಿ ದಂಗೆ ಅಂತ ದೇವಸ್ಥಾನಗಳನ್ನು ಆಗಿರ್ತಕ್ಕಂಥದ್ದು ನಿಜವಾದಂತ ಒಂದು ಸ್ಥಿತಿ ಇರ್ತಕ್ಕಂಥದ್ದು. ಒಳ್ಳೆ ತುಂಬಾ ಧನ್ಯವಾದ. ನಿಮ್ಮಿಂದ ಎಲ್ಲ ಕೂಡ ಈ ಒಂದು ಮಹತ್ವ ಸಿಗ್ಲಿಕ್ಕೆ ಒಳ್ಳೇದಾಯ್ತು.